ಕೆಂಡ ಸಂಪಿಗೆ ನಮ್ಮ ಕೆಂಡ ಸಂಪಿಗೆ. ನಾಳೆ ಶಾಸ್ತ್ರ ಕೀರ್ತಿಯ ಇರಬೇಕು ಅಷ್ಟೇ. ಅಮ್ಮ ಒಂದ್ ನಿಮಿಷ ನನ್ನ ಮಾತು ಕೇಳಮ್ಮ. ನಾಳೆ ಮೀಟಿಂಗ್ ಇರೋದು ಮುಖ್ಯಮಂತ್ರಿಗಳ ಜೊತೆ, ಅದು ನನ್ನ ಬಗ್ಗೆನೇ ಇರೋದು. ನಾಳೆ ಹೋಗದೆ ಇದ್ರೆ ತುಂಬಾ ಪ್ರಾಬ್ಲಮ್ ಆಗುತ್ತಮ್ಮ, ಅರ್ಥ ಮಾಡ್ಕೋ. ನಾಳೆ ನಿಂಗೆ ಹೋಗೋದಕ್ಕೆ ಬೇಡ ಅಂತ ಇಲ್ಲ ಕಣೋ, ಆದ್ರೆ ಎಲ್ಲ ಶಾಸ್ತ್ರಗಳನ್ನ ಮುಗಿಸ್ಕೊಂಡು ಹೋಗು. 1-2 ಗಂಟೆ ಲೇಟ್ ಆಗತ್ತೆ ಅಂತ ಕೇಳಬೇಕು ಕಣೋ. 1-2 ಗಂಟೆ ಲೇಟ್ ಆದ್ರೆ ಏನು ಪ್ರಳಯ ಆಗಲ್ಲ. ಅಮ್ಮ ಮುಖ್ಯಮಂತ್ರಿಗಳ ಜೊತೆ ಹಾಗೆಲ್ಲ ಮಾತಾಡಕ್ಕಾಗತ್ತಾ? ಮಾತಾಡ್ಬೇಕು ಕಣೋ. ಅಪ್ಪ ಅಮ್ಮನ ಹತ್ರ ಹಾಗೆಲ್ಲ ಮಾತಾಡಕ್ ಆಗಲ್ಲ ಅಂತ ನೀನು ಹೇಳ್ಬೇಕು ಕಣೋ. ಅಮ್ಮ ನಿಮ್ ಜೊತೆ ಮಾತಾಡೋ ತರ ಮುಖ್ಯಮಂತ್ರಿಗಳ ಜೊತೆ ಮಾತಾಡಕ್ ಆಗಲ್ಲ. ಗೊತ್ತಿಲ್ಲ ಕಣೋ, ನಾಳೆ 1 ಗಂಟೆ ಲೇಟಾಗಿ ಬರ್ತೀನಿ ಅಂತ ಅವ್ರ ಹತ್ರ ಹೇಳು. ಅವ್ರೇನ್ ಮನುಷ್ಯರಲ್ವಾ, ಅವ್ರು ಯಾಕೆ ಒಪ್ಕೊಳ್ಳಲ್ಲ? ಅವರಿಗೆ ಸಮಸ್ಯೆಗಳ ಅರ್ಥ ಆದ್ರೆ ಅವ್ರು ಖಂಡಿತವಾಗಿ ಒಪ್ಕೊಂಡೇ ಒಪ್ಕೋತಾರೆ. ಹಾಗಲ್ಲ ಆಗಲ್ಲ ಅಮ್ಮ. ನೋಡು ತೀರ್ಥ, ಮಾಂಗಲ್ಯ ಸರ ತಂದು ಎಷ್ಟು ದಿವಸ ಆಯ್ತು, ಅದನ್ನ ಹಾಕು ಅಂದಾಗೆಲ್ಲ ರಾಜಕೀಯ ಕೆಲಸ ಇದೆ ಅಂತ ಮುಂದೆ ಹಾಕ್ತಿದ್ಯಾ. ಹೋಗ್ಲಿ, ರಾಜಕೀಯ ಕೆಲಸಗಳು ಮುಗಿದ್ಮೇಲಾದ್ರೂ ಹಾಕಿದ್ಯಾ? ಇಲ್ಲ. ಅದ್ರ ಮಧ್ಯ ಏನೇನೋ ಸಮಸ್ಯೆಗಳು ಬಂತು. ಸುಮನನ್ನ ಬಿಡಬೇಕು ಅಂತ ನಿರ್ಧಾರ ಮಾಡಿದೆ. ಇದೆಲ್ಲದಕ್ಕೂ ಕೊನೆ ಹಾಡಲೇಬೇಕಲ್ವಾ? ಇದೆಲ್ಲ ಗೊಂದಲಗಳಿಗೆ ಮುಕ್ತಾಯ ಆಗಲೇಬೇಕು ಅಂದರೆ ನಾಳೆ ನೀನು ಸುಮನನಿಗೆ ಮಾಂಗಲ್ಯ ಧಾರಣೆ ಮಾಡಲೇಬೇಕು. ನೀನು ಸುಮನನಿಗೆ ಬಾಲಕೃಷ್ಣ ವಿಗ್ರಹ ಕೊಟ್ಟಾಗಲೇ ನನಗೆ ಅರ್ಥ ಆಯಿತು ನಿನಗೆ ಸುಮನನ ಮೇಲೆ ಒಲವಿದೆ, ಅವಳ ಹೊಟ್ಟೆನಲ್ಲಿರೋ ಮಗುನ ಒಪ್ಕೊಂಡಿದ್ಯಾ ಅಂತ. ನಿಜ ಹೇಳುತ್ತೀರ್ತ, ನೀನು ಒಪ್ಕೊಂಡಿದ್ಯಾ ತಾನೆ? ಹೇಳೋ. ಅಮ್ಮ ಒಪ್ಕೊಂಡಿದ್ಯಾ ಅಂದಮೇಲೆ ನಾಳೆ ತಾಳಿ ಕಟ್ಟೋದಕ್ಕೆ ಏನು ಸಮಸ್ಯೆ ನಿಂಗೆ? ಸಮಸ್ಯೆ ಏನು ಇಲ್ಲಮ್ಮ, ಆದ್ರೆ ಕರ್ತವ್ಯ ಅಡ್ಡ ಬರ್ತಾ ಇದೆ. ನೋಡು, ಹೆಂಡ್ತಿನೇ ಮೊದಲನೇ ಕರ್ತವ್ಯ. ಈ ಮನೆಗೆ ಇಷ್ಟೊಂದು ಸಂತೋಷ ಕೊಟ್ಟ ಹುಡುಗಿಗೆ ನಾವು ಸ್ವಲ್ಪನಾದ್ರೂ ಸಂತೋಷ ಕೊಡೋದು ಬೇಡವೇನೋ? ಈ ಮನೆಗೆ ಆ ಹುಡುಗಿ ಎಷ್ಟೊಂದೆಲ್ಲ ಮಾಡಿದಾಳೆ, ಆದರೆ ಅವಳಿಗೆ ಈ ಮನೆಯಲ್ಲಿ ಭದ್ರತೆ ಇಲ್ದಂಗೆ ಆಗೋಗ್ಬಿಟ್ಟಿದೆ. ಯಾರು ಯಾವತ್ತು ಈ ಮನೆಯಿಂದ ಬಿಟ್ಟು ಹೋಗು ಅಂತ ಹೇಳ್ತಾರೋ ಅನ್ನೋ ಭಯದಲ್ಲೇ ಇರ್ತಾಳವಳು. ಅವಳು ಕಣ್ಣೀರು ನಿನಗೆ ಕಾಣಿಸ್ತಾ ಇಲ್ವೇನೋ? ನಾಳೆ ಒಳ್ಳೆ ಮುಹೂರ್ತ ಇದೆ, ಇದು ತಪ್ಪಿದ್ರೆ 1 ವರ್ಷ ಕಾಯಬೇಕು. ಈ ಮನೆಯಲ್ಲಿ ಈಗಿದ್ದ ಖುಷಿ ನಾಳೆನೂ ಹೀಗೆ ಇರ್ಬೇಕಲ್ವೇನೋ? ಯಾರಿಗ್ ಗೊತ್ತು ನಾವೆಷ್ಟು ದಿವಸ ಬದುಕಿರ್ತೀವಿ ಅಂತ. ಅಮ್ಮ ಪ್ಲೀಸ್ ಅಮ್ಮ, ಅರ್ಥ ಮಾಡ್ಕೋ. ಯಾಕೆ ಹೀಗೆ ಮಾತಾಡ್ತಿದ್ಯಾ? ಮತ್ತಿನ್ನೇನ್ ಮಾಡ್ಲಿ ಮಗನೆ, ನಿನ್ಗೆ ಈ ತಾಯಿ ಸಂಕಟ ಅರ್ಥನೇ ಆಗ್ತಾ ಇಲ್ಲ. ನಿನ್ನ ಅಮ್ಮನ ಒಂದು ಮಾತು ನೆರವೇರಿಸ್ಬೇಕು ಅಂತ ಅನ್ನಿಸ್ತಾ ಇಲ್ವೇನೋ? ನಾನು ನಿನ್ನ ಹತ್ರ ಏನ್ ಕೇಳ್ತಾ ಇದ್ದೀನಿ, 1 ದಿನದ 1 ಗಂಟೆ ಕೊಡು ಅಂತ. ಅದು ನನ್ನ ಸ್ವಾರ್ಥಕ್ಕಲ್ಲಪ್ಪ, ನಿನ್ನ ಖುಷಿಗೋ. ದಯವಿಟ್ಟು ನಾಳೆ 1 ದಿನ ಇದನ್ನ ನೆರವೇರೋ ಹಾಗೆ ಮಾಡಿಕೊಡು. ಅಲ್ಲಮ್ಮ, ಸುಮನ ಬಂದ್ಯಾ? ನಾನು ಪೂಜೆಗೆಲ್ಲ ರೆಡಿ ಮಾಡಿದ್ದೀನಿ. ಅತ್ತೆ ನೀವಾ? ನಾನು ಸುಮ ಬಂದ್ಲು ಅಂತ ಅನ್ಕೊಂಡೆ, ಅದಕ್ಕೆ ಪೂಜೆಗೆಲ್ಲ ರೆಡಿ ಮಾಡ್ಕೊಂಡಿದ್ದೀನಿ ಅಂತ ಹೇಳಿದೆ. ಯಾಕತ್ತೆ ಹಾಗೆ ನೋಡ್ತಿದ್ದೀರಾ? ಏನಾದರೂ ತಪ್ಪಾಗಿದೆಯಾ? ಇಲ್ಲಮ್ಮ, ತುಂಬ ಚೆನ್ನಾಗಿ ರೆಡಿ ಮಾಡಿದ್ಯಾ ನೀನು. ಅಲ್ಲ, ನೀನು ಇಷ್ಟು ಬೇಗ ಪೂಜೆ ಮಾಡಿದ್ರೆ ಮನ್ಸಿಗೆ ಸಮಾಧಾನ ಸಿಗುತ್ತೆ ಅಂತ ನೀವೇ ಹೇಳಿದ್ರಿ. ಅದ್ಯಾಕೋ ನನಗೂ ಸರಿ ಅಂತ ಅನ್ನಿಸ್ತು, ಅದಕ್ಕೆ ಬೇಗ ಎದ್ದೆ. ಹಾ ಅತ್ತೆ, ಪೂಜೆಗೆ ನಾನು ಎಲ್ಲ ವ್ಯವಸ್ಥೆನೂ ಮಾಡಿದ್ದೀನಿ. ಒಂದ್ಸಲ ಎಲ್ಲ ಸರಿಯಾಗಿದೆಯಾ ಅಂತ ನೋಡ್ಬಿಡಿ. ನೀನು ಒಬ್ಳೇ ಇದ್ದು ಇದನ್ನೆಲ್ಲ ಮಾಡಿದ್ಯಾ? ಹೌದು ಅತ್ತೆ, ನಾನೇ ಮಾಡಿದ್ದು. ಯಾಕತ್ತೆ, ಏನಾದರೂ ತಪ್ಪಾಗಿದೆಯಾ? ತಪ್ಪಾಗಿದೆ ಅಂದರೆ ಹೇಳ್ಬಿಡಿ, ನಾನು ಅದನ್ನು ಸರಿ ಮಾಡ್ಕೋತೀನಿ. ನನಗೆ ನಿಮ್ಮ ಹಾಗೆ ಸುಮನನ್ ಹಾಗೆ ಪೂಜೆ ಮಾಡೋದಕ್ಕೆ ಬರಲ್ಲ. ಇಲ್ಲಮ್ಮ, ತುಂಬ ಅಚ್ಚುಕಟ್ಟಾಗಿ ರೆಡಿ ಮಾಡಿದ್ಯಾ. ನಿಜವಾಗ್ಲೂ ಥ್ಯಾಂಕ್ಸ್ ಅತ್ತೆ. ಅತ್ತೆ, ಅಕ್ಕ, ನೀವಿಬ್ರು ಇಷ್ಟು ಬೇಗ ಎದ್ಬಿಟ್ಟಿದ್ದೀರಾ, ಕ್ಷಮಿಸ್ಬಿಡಿ, ಲೇಟಾಗೋಯ್ತು. ಛೆಛೆ, ಹಾಗೆಲ್ಲ ಏನೂ ಇಲ್ಲ ಸುಮಾ.
ನೀನ್ ಕರೆಕ್ಟಾಗೇ ಎದ್ದಿದ್ಯಾ, ನಾನು ಇವತ್ತು ಬೇಗ ಎದ್ದಿದ್ದೀನಿ ಅಷ್ಟೇ, ಅದಕ್ಕೆ ಎಲ್ಲ ರೆಡಿ ಮಾಡಿಟ್ಟೆ. ಹೌದಮ್ಮ, ನಾನು ಈಗ ತಾನೇ ಬಂದೆ. ಆದರೆ ಸಾಧನ ಆಗಲೇ ಎದ್ದು ಎಲ್ಲ ರೆಡಿ ಮಾಡಿದ್ದಾಳೆ. ತೀರ್ಥ ರೆಡಿ ನಿನ್ನಮ್ಮ? ಹಾಂ ಅತ್ತೆ, ಸ್ನಾನಕ್ಕೆ ಹೋಗಿದ್ದಾರೆ. ಸರಿಮ್ಮ, ಅವನಿಗೆ ಬೇಗ ಬರಕ್ಕೆ ಹೇಳು, ಇಲ್ಲಾಂದರೆ ಬೇರೆ ಏನಾದರೂ ಕೆಲಸ ಇದೆ ಅಂತ ಹೊರಟ್ಬಿಡ್ತಾನೆ. ಸರಿ ಅತ್ತೆ. ಅಯ್ಯೋ ದೇವ್ರೆ, ಇವ್ರಾಕೆ ಎಷ್ಟು ಬೇಗ ಕಾಲ್ ಮಾಡ್ತಿದ್ದಾರೆ? ಹಲೋ ನಾಯ್ಕ್ರೆ. ಎಲ್ಲಿದ್ಯಪ್ಪ? ನಾಯ್ಕ್ರೆ ಮನೇಲಿ. ಇನ್ನೂ ಮನೇಲಿ ಏನ್ ಮಾಡ್ತಾ ಇದ್ಯಾ? ಹೊಟ್ಟಿಲ್ವಾ ಇನ್ನು? ನಾಯ್ಕ್ರೆ ಇಷ್ಟು ಬೇಗನಾ? ಹೌದು ತೀರ್ಥ, ಇವತ್ತು ಮುಖ್ಯಮಂತ್ರಿಗಳಿಗೆ ನಿನ್ನ ಹಾಗೆ ಬೇರೆ ಬೇರೆ ಶಾಸಕರ ಜೊತೆ ಮೀಟಿಂಗ್ ಇದೆ. ಅದರಲ್ಲಿ ನಿಂದು ಸ್ಪೆಷಲ್ ಕೇಸು. ನಿನ್ ಸ್ವಲ್ಪ ಬೇಗ ಇತ್ಯರ್ಥ ಆಗ್ಬಿಟ್ರೆ ಒಳ್ಳೇದು. ಅವ್ರು ಬ್ಯುಸಿ ಆಗ್ಬಿಟ್ರೆ ಮತ್ತೆ ಸಮಸ್ಯೆ ಆಗುತ್ತೆ. ಅಲ್ಲ ನಾಯ್ಕ್ರೆ, 1 ಗಂಟೆ ಬಿಟ್ಟು ಬರಲ್ಲ? ಇನ್ನೂ 1 ಗಂಟೆನಾ? ಯಾಕೆ ತೀರ್ಥ, ಏನಾದರೂ ಸಮಸ್ಯೆನಾ? ಚೇಚೆ ತೊಂದರೆ ಏನಿಲ್ಲ ನಾಯ್ಕ್ರೆ. ಅದು ಅಮ್ಮನ ಬಗ್ಗೆ ನಿಮ್ಗೆ ಗೊತ್ತಲ್ವಾ, ಅವ್ರು ಆ ಶಾಸ್ತ್ರ ಈ ಶಾಸ್ತ್ರ ಅಂತ ಇಟ್ಕೊಂಡಿರ್ತಾರೆ. ಅದಕ್ಕೆ 1 ಗಂಟೆ ಟೈಮ್ ಕೊಟ್ಟರೆ ಅದನ್ನ ಮುಗಿಸ್ಕೊಂಡು ಬಂದ್ಬಿಡ್ತೀನಿ. ಆಗಲ್ಲ ತೀರ್ಥ, ನೋಡು ಇವತ್ತು ಮೀಟಿಂಗ್ ಫಿಕ್ಸ್ ಆಗಿರೋದೆ ನಿನಗೋಸ್ಕರ. ನಿನ್ನ ಮೇಲೆ ಕಾಂಟ್ರಾಕ್ಟರ್ಸ್ ಎಲ್ಲ ಆರೋಪ ಮಾಡಿದ್ದಾರೆ, ಅದು ಇತ್ಯರ್ಥ ಆಗಬೇಕು. ಅದ್ರ ಜೊತೆ ಮೊದಲನೇ ಬಾರಿಗೆ ನಿನ್ನ ಹಾಗೆ MLAಗಳಾಗಿರೋ ಎಲ್ರಿಗೂ ರಾಜಕೀಯದ ಪಾಠ ಇದೆ, ಅಂದರೆ ವರ್ಕ್ಶಾಪ್ ಇದೆ. ಇದಕ್ಕೆ ತಪ್ಪಿಸ್ಕೊಳ್ಳೋದಾಗಲಿ ಲೇಟಾಗಿ ಬರೋದಾಗಲಿ ಮಾಡೋ ಹಾಗೆ ಇಲ್ಲ. ನೋಡು, ಮೀಟಿಂಗ್ ಮುಗಿದ ಮೇಲೆ ಇನ್ನೂ ದಿನ ಇರುತ್ತೆ, ನಿಮ್ಮ ಮನೆಯವ್ರಿಗೆ ಸಮಯ ಕೊಡಬಹುದು. ಬೇಗ ಬಂದ್ಬಿಡು. ಸರಿ ನಾಯ್ಕ್ರೆ, ಬರ್ತೀನಿ. ಬೇಗ ಬಾ. ಏನು ನೋಡಿದ್ರಪ್ಪ, ಸೀರಿಯಸ್ನೆಸ್ ಎಲ್ಲ ಇವಾಗ. ದೇವ್ರೆ, ಯಾಕೆ ನನ್ನ ಮೇಲೆ ಕೋಪ ನಿನಗೆ? ಯಾವಾಗಲೂ ನನ್ನ ಅಡ್ಡಕತ್ತಿರ ಸಿಕ್ಕಾಕ್ಸ್ತೀಯಲ್ಲ. ಇವಾಗ ಯಾರಿಗೆ ಏನಂತ ಹೇಳಿ, ಹೇಗೆ ಅರ್ಥ ಮಾಡಿಸ್ಲಿ, ನನಗೇನು ಗೊತ್ತಾಗ್ತಾ ಇಲ್ಲ. ಮನೆಯವರಲ್ವಾ, ಅವ್ರು ಅರ್ಥ ಮಾಡ್ಕೋತಾರೆ ಅಂತ ಅನ್ಕೋಬೇಕಷ್ಟೆ. ಆದರೂ ಅಮ್ಮ ಇಟ್ಟಿರೋ ಪ್ರೋಗ್ರಾಮು ತುಂಬ ಮುಖ್ಯ. ಏನು ಮಾಡಲಿ ದೇವ್ರೆ? ಯಾರು ಹರಿಯರು ನಿನ್ನ ಭುಜಬಲದ ಪರಾಕ್ರಮ, ಅಮರರು ಆರ್ಜಿಸಿದ ಆ ನಿನ್ನ ವಿಜಯಗಳ ಮರ್ಮ. ಎಲ್ಲದಕ್ಕೂ ಕಾರಣನು ಈ ಕೇಶವ ಪರಮಾತ್ಮ. ಅವನಿಲ್ಲದೆ ಬಂದೆ ನೀನು ತೃಣಕ್ಕೆ ಸಮಾನ. ಮಹಾರಾಣಿ ಪದ್ಮಾವತಿಯವರೇ, ನನ್ನ ಅಂತಃಪುರಕ್ಕೆ ನೀವು ಬಂದಿದ್ದೀರಿ ಎಂದ ಮೇಲೆ ಯಾವುದೋ ಶುಭವಾರ್ತೆಯನ್ನೇ ತಂದಿರುವಿರಿ. ಅದೇನೆಂದು ಹೇಳುವಿರಾ? ಇವತ್ತು ಸಾಧನ ಎಂತ ಕೆಲಸ ಮಾಡಿದಾಳೆ ಗೊತ್ತಾ? ನೀನು ಹೇಳಿದರೆ ತಾನೇ ನಮಗೆ ಗೊತ್ತಾಗುವುದು. ಅದೇನೆಂದು ಹೇಳು. ಓದಿ, ಬೆಳಿಗ್ಗೆ ಬೆಳಿಗ್ಗೆ ತಲೆ ತಿನ್ಬೇಡಿ, ಸ್ವಲ್ಪ ಹೇಳೋದನ್ನ ಕೇಳಿ. ಅದೇನು ಹೇಳೆ? ಇವತ್ತು ಸಾಧನ ನನಗಿಂತ ಮೊದಲು, ಸುಮನನ್ಗಿಂತ ಮೊದಲು ಎದ್ದು ಪೂಜೆಗೆ ರೆಡಿ ಮಾಡಿದಾಳೆ. ಈ ಮಾತನ್ನ ನಂಬ್ತೀರಾ ನೀವು? ವಾವ್, ನೋಡ್ದೇನೆ ಪದ್ದು, ಆ ಹುಡುಗಿಗೆ ಒಳ್ಳೆತನ ಇದೆ. ನೀನೇ ಅವಳನ್ನ ಮಾತಿಗೆ ಮುಂಚೆ ರೇಗೋದು, ಅವಳಿಗೆ ಇರಿಟೇಷನ್ ಮಾಡೋದು, ಅತ್ತೆತನ ತೋರಿಸೋದು ಮಾಡ್ತಾ ಇದ್ದೆ. ಅವಳಲ್ಲಿ ಒಳ್ಳೆತನ ಅನ್ನೋದು ಹುದುಗಿತ್ತು ಕಣೆ. ಇವತ್ತು ಆಚೆ ಬಿಡ್ತಾ ಇದ್ದಾಳೆ, ಕುಟುಂಬದಲ್ಲಿ ಎಲ್ಲರಿಗೂ ಸಂತೋಷ ಕೊಡ್ತಾ ಇದ್ದಾಳೆ. ಇದಕ್ಕಿಂತ ಸಂತೋಷ ಇನ್ನೇನು ಬೇಕು ಪದ್ದು? ಒಳ್ಳೆ ಗುಣಗಳನ್ನ ಮುಚ್ಚಿಟ್ರೆ ಏನ್ರಿ ಬಂತು? ಪದ್ದು, ಮೊಸರಲ್ಲಿ ಕಲ್ಲು ಹುಡ್ಕೋಂಥ ಬುದ್ಧಿ ಯಾಕೆ ಮಾಡ್ತಾ ಇದೆಯಾ? ನನಗೆ ಅರ್ಥ ಆಗ್ತಾ ಇಲ್ಲ. ಅವಳು ಒಳ್ಳೆ ಗುಣ ಯಾವತ್ತಾದ್ರೂ ನೋಡಿದ್ಯಾ? ಹಾಳಾಗೋಗ್ಲಿ, ಇಷ್ಟು ವರ್ಷ ಆಯ್ತಲ್ಲ, ಒಂದು ದಿವಸನಾದರೂ ಅವಳನ್ನ ಪ್ರೀತಿಯಿಂದ ಆಲಂಗಿಸಿ ಗೊತ್ತಾಯ್ತಾ 4 ಒಳ್ಳೆ ಮಾತಾಡಿದ್ಯಾ? ಯೋಚನೆ ಮಾಡು. ಅವಳನ್ನ ಬಾಯಿ ತುಂಬ ಯಾವತ್ತಾದರೂ ಹೊಗಳಿದ್ಯಾ ನೀನು? ಅವಳ ಮೇಲೆ ಯಾವಾಗ ನೋಡಿದ್ರು ಆರೋಪದ ಸುರಿಮಳನೇ ಹೊರಿಸ್ತಾ ಇರ್ತೀಯ. ಇದು ಸರಿನಾ? ಯೋಚನೆ ಮಾಡು. ನೋಡ್ರಿ, ಬೆಳ್ಳಗಿರೋದೆಲ್ಲ ಹಾಲಲ್ಲ. ಕಳ್ಳಿ ಹಾಲು ಬೆಳ್ಳಗಿರುತ್ತೆ, ಸುಣ್ಣದ ನೀರು ಬೆಳ್ಳಗಿರುತ್ತೆ. ಸಾಕು ಸುಮ್ಮನೆ ಇರು ಪದ್ಮ. ಮನೆಗೆ ಬಂದು ಸೊಸೆರ್ನ ಯಾವತ್ತೂ ಸೊಸೆರ್ ಥರ ನೋಡಬಾರ್ದು. ಹೊಟ್ಟೆಲಿ ಹುಟ್ಟಿದ ಮಕ್ಕಳಿಗಿಂತ ಚೆನ್ನಾಗಿ ನೋಡ್ಕೋಬೇಕು. ಅವಾಗಲೇ ಸಂಸಾರ ಹಾಲು ಜೇನಿದ್ದಂಗಿರುತ್ತೆ. ಒಂದು ಕಣ್ಣಿಗೆ ಬೆಣ್ಣೆ, ಒಂದು ಕಣ್ಣಿಗೆ ಸುಣ್ಣ, ಇದು ಯಾವತ್ತೂ ಮಾಡಬಾರ್ದು, ತಿಳ್ಕೊ. ಆಯ್ತಾಯ್ತು, ನನ್ನ ಪರೀಕ್ಷೆ ಇನ್ನೂ ಮುಗ್ದಿಲ್ಲ. ಸಾಧನ ಮೇಲೆ ಒಂದು ಕಣ್ಣು ಇಟ್ಟಿರ್ತೀನಿ ರೀ ನಾನು. ಇನ್ನೂ ಸ್ವಲ್ಪ ದಿವಸ ನಾನು ಅವಳನ್ನ ಗಮನಿಸ್ತಾ ಇರ್ತೀನಿ. ಆಗಲೂ ಅವಳು ಹೀಗೆ ಇದ್ದರೆ ಆಗ ನಾನು ಅವಳನ್ನ ಒಪ್ಕೋತೀನಿ. ಈಗ ಅದನ್ನೆಲ್ಲ ಬಿಡಿ. ಸಾಧನ ಪೂಜೆಗೆ ರೆಡಿ ಮಾಡಿದ್ಕಿಂತ ಇನ್ನೊಂದು ಖುಷಿ ವಿಚಾರ ಇದೆ. ಅಯ್ಯಯ್ಯೋ, ನೀನು ಬಾಯಿಗೆ ಸಕ್ಕರೆ ಹಾಕ.
ಇತ್ತೀಚೆಗೆ ನಮ್ಮ ಮನೇಲಿ ಶುಭ ಸಮಾಚಾರಗಳೇ ಸಿಗ್ತಾ ಇದೆ. ಅದೇನು ಅಂತ ಹೇಳಿ ಪದು? ಇವತ್ತು ಸುಮನನ್ಗೆ ತೀರ್ಥನ್ ಕೈಯಲ್ಲಿ ಬಂಗಾರದ ಮಾಂಗಲ್ಯ ಹಾಕಿಸ್ತಾ ಇದ್ದೀನ್ರಿ. ಹೇಗೂ ನಾವು ಅವ್ರ ಮದ್ವೆಗೆ ಅಕ್ಷತೆ ಕಾಳು ಹಾಕಿಲ್ಲ, ಹರ್ಸಿಲ್ಲ. ಇವತ್ತು ಅದನ್ನೇ ನಾವು ಮರುಮಾಂಗಲ್ಯ ಧಾರಣೆ ಅನ್ಕೊಂಡು ಇವತ್ತು ಅವ್ರ ತಲೆಗೆ 4 ಅಕ್ಷತೆ ಕಾಳನ್ನ ಹಾಕಿ ಮನಸ್ಸು ತುಂಬ ಹರ್ಸೋಣ ರೀ. ಆಹಾ ಪತ್ತು, ಇಂಥ ಆಲೋಚನೆ ನನಗೆ ಬಂದೇ ಇರಲಿಲ್ಲ ನೋಡಿ. ಎಂಥ ಒಳ್ಳೆ ಕೆಲಸ ಮಾಡಿದ್ಯಾ. ಭಗವಂತನ ದಯದಿಂದ ಇದೊಂದು ಆಗ್ಬಿಟ್ರೆ ನನ್ನ ಸೊಸೆ ಬಾಳು ಬಂಗಾರವಾಗತ್ತೆ. ಅವಳು ಈ ಮನೆ ತುಂಬ ಕಿಲಕಿಲ ಅಂತ ನಗನಗ್ತಾ ಓಡಾಡ್ತಾ ಇರ್ತಾಳೆ. ಏನ್ರಿ ಏನು ಮಾತಾಡ್ತಿಲ್ಲ? ಈ ನಿರ್ಧಾರಗಳನ್ನೆಲ್ಲ ತೆಗೆದು ಪಕ್ಕಕ್ಕಿಡು. ನೀನೊಬ್ಬಳೇ ಆಲೋಚನೆ ಮಾಡಿಬಿಟ್ರೆ ಸಾಕ. ಈ ವಿಷಯನ ತೀರ್ಥನ ಹತ್ರ ನಿನ್ನ ಸೊಸೆ ಹತ್ರ ಏನಾದರೂ ಮಾತಾಡಿದ್ಯಾ? ಎಲ್ಲದೂ ನೀನೇ ನಿರ್ಧಾರ ತಗೊಂಬಿಡೋದು. ಅವ್ನು ನನಗೆ ಬೇಡ ಅಂತ ಹೇಳ್ಬಿಟ್ಟು ಬುರಿಸ್ಕೊಂಡು ಹೊರಟೋಗೋದು. ಮನೆಯವ್ರ ನೆಮ್ಮದಿ ಎಲ್ಲ ಹಾಳಾಗೋಗೋದು. ಇದು ಬೇಕಾ? ಒಟ್ನಲ್ಲಿ ನೀವು ಸುಮನನ್ ಬಗ್ಗೆ ಆಡ್ಕೊಳ್ಳೋದಕ್ಕೆ ಕಾಯ್ತಾ ಇರ್ತೀರಲ್ವಾ? ನಾನು ಈ ವಿಷಯನ ಸುಮನನ್ಗೆ ಹೇಳಿಲ್ಲ, ಆದರೆ ತೀರ್ಥನ್ಗೆ ಹೇಳಿದ್ದೀನಿ. ಅವನು ಒಪ್ಕೊಂಡಿದ್ದಾನೆ. ಒಪ್ಕೊಂಡಿದ್ದಾನ? ಒಪ್ಕೊಂಡಿದ್ದಾನೆ ತಾನೆ? ಹೌದು ರೀ, ಒಪ್ಕೊಂಡ. ಸರಿ. ನೀನು ಹೋಗಿ ಅವಳನ್ನ ಬೇಗ ರೆಡಿ ಮಾಡು. ನನ್ನ ಮಗ ಫೋನ್ ಸಿಕ್ಕಿದ್ರೆ ಸಾಕು ಕಿವಿಲಿ ಇಟ್ಕೊಂಡು ಈಗ ಬಂದ್ಬಿಟ್ಟೆ ಅಂತ ಹೇಳಿದ್ದನ್ನು ಮರೆತುಬಿಟ್ಟು ಹೊರಟ್ಬಿಡ್ತಾನೆ. ಗೊತ್ತಾಯ್ತಾ? ಮೊದಲೋಗು. ಹೌದೌದು, ನೀವು ಹೇಳೋದು ನಿಜಾನೇ. ಇರಿ ಬಂದೆ. ಸುಮನನ್ನ ರೂಮಿಗೆ ಬರಕ್ಕೆ ಹೇಳಿದ್ದೆ. ಯಾಕಿನ್ನೂ ಬಂದಿಲ್ಲ ಗೊತ್ತಾಗ್ತಾ ಇಲ್ಲ. ಒಂದು ಪಕ್ಷ ಗಂಡ ಹೆಂಡ್ಸಿ ಏನಾದರೂ ರೆಡಿ ಆಗ್ತಾ ಇದ್ದಾರೋ ಏನೋ ಗೊತ್ತಿಲ್ಲ. ಓಹ್ ಬಾಕಂದ ಬಾ 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 ಹೆಂಗ್ ಕಾಣಿಸ್ತಾ ಇದ್ದೀನಿ? ಮಧು ಮಗನ್ ತರ ಕಾಣಿಸ್ತಿದ್ದೀರಾ ಮಾವ. ತುಂಬಾ ಚೆನ್ನಾಗಿ ಕಾಣಿಸ್ತಿದ್ದೀರಾ. ಹೌದಾ? ಹಂಗಿದ್ರೆ ಪದ್ದಿಗೆ ರಿಟೈರ್ಡ್ ಕೊಟ್ಬಿಟ್ಟು 2ನೇ ಪದ್ಮಿನಿ ತಗೊಂಡ್ಬಂದ್ಬಿಡೋಣ. ಅಯ್ಯೋ ಮಾವ, ಬಿಡ್ತು ಅನ್ನಿ, ಹಾಗೆಲ್ಲ ಮಾತಾಡ್ಬೇಡಿ. ತಮಾಷೆಗಂದೆ ಕೊಡೋ ನನ್ನ ಮಗನೇ. ಪದ್ಮನಂತ ಹೆಣ್ಣು ಸಿಗಬೇಕಾದ್ರೆ ನಾನು 7 ಜನ್ಮದಲ್ಲಿ ಪುಣ್ಯ ಮಾಡಿದ್ದೆ. ಅದಕ್ಕೆ ನಿಮ್ಮ ಅತ್ತೆ ಅಂತ ಒಳ್ಳೆ ಹೆಣ್ಣು ಸಿಕ್ಕಿದ್ದು ನನಗೆ. ಇವತ್ತು ನಿಮ್ಮ ಅತ್ತೆ ಅದೇನೋ ಹೇಳಿದ್ಲು ಕಣೋ, ನನಗೂ ಅತ್ಯಂತ ಖುಷಿಯಾಗಿ ಹೋಗಿತ್ತು. ಸುಮಾ, ಇವತ್ತು ನಿನ್ನ ಜೀವನದಲ್ಲಿ ಒಂದು ಮಹತ್ತರವಾದ ದಿವಸ ಕಣಮ್ಮ. ಹೌದು, ಯಾಕೆಂದರೆ ಬಹಳ ದಿವಸದಿಂದ ಕಾತರದಿಂದ ಕಾಯ್ತಾ ಇದ್ದವ್ರಿಗೆ ಎಲ್ಲರಿಗೂ ಸರಿಯಾದ ಉತ್ತರ ಸಿಗುತ್ತೆ. ನಿನ್ನ ಜೀವನನೂ ಅಷ್ಟೇ ಒಂದು ಸರಿಯಾದ ಲೆವೆಲ್ಗೆ ಸೆಟ್ಲಾಗುತ್ತೆ ಮಗಳೇ, ಸೆಟ್ಲಾಗುತ್ತೆ. ಕಂಗ್ರ್ಯಾಚುಲೇಷನ್ ಮಗಳೇ, ಕಂಗ್ರ್ಯಾಚುಲೇಷನ್. ಮಾವ, ಇದ್ರಲ್ಲೇನು ವಿಶೇಷ? ಏನು ಅಂತ ಮಾತಾಡ್ತೀಯ ಸುಮಾ? ಇದು ವಿಶೇಷ ಅಲ್ವಾ? ಅಯ್ಯೋ ಮಗಳೇ, ಈ ವಿಷಯಕ್ಕೋಸ್ಕರನೇ ಅಲ್ವೇನೋ ನೀನು ಬಹಳ ದಿವಸದಿಂದ ಒಳೊಳಗೇ ನೋವು ತಿಂತಾ ಇದ್ದಿದ್ದು. ನೋಡು, ಅದು ಇವತ್ತೆಲ್ಲ ಪರಿಹಾರ ಆಗುತ್ತೆ. ಖುದ್ದು ನಿಮ್ಮತ್ತೆ ಅಂದ್ರೆ ಪದ್ಮಾ ಅವರೇ ನಿಂತು ಆ ಶಾಸ್ತ್ರನ ಪೂರೈಸ್ತಾ ಇದ್ದಾರೆ. ಭೀಮ್ನಮಾಸೆ ಶಾಸ್ತ್ರನಾ? ಏನ್ ಕರ್ಮನಪ್ಪ, ಇತ್ತೀಚೆಗೆ ಸೆಕೆಂಡ್ಗೂ ಮರ್ತೋಗುತ್ತೆ. ಏನ್ ಹೇಳಿದ್ಲು ಪದ್ದು? ಮಾವ, ಪರವಾಗಿಲ್ಲ ಬಿಡಿ. ಅವರು ಪಾರ್ಟಿ ಆಫೀಸಲ್ಲಿ ಏನೋ ಅರ್ಜೆಂಟಾಗಿ ಮೀಟಿಂಗ್ ಇದೆ ಅಂತ ಹೋದ್ರು.